Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಸಿಂಹರಾಶಿಯವರ ಮಾರ್ಚ್ 2026 ಹೇಗಿದೆ ನೋಡೋಣ. ಸಾಕಷ್ಟು ಸ್ಟ್ರಗಲ್ ಮಾಡಿದಿರ ಲೈಫಲ್ಲಿ, ಈಗ ಒಂದು ಬೆಟರ್ಮೆಂಟ್ ನೋಡುವಂಥ ಡೇಸ್ ನಿಮ್ದಾಗಿದೆ ಅನ್ನುವಂಥದ್ದು ಇದೆ. ಕುಂಡಲಿನಿ ಶಕ್ತಿನ ಆಕ್ಟಿವೇಟ್ ಮಾಡ್ಕೊಳ್ಳಿ. ತಾಳ್ಮೆ ಅನ್ನೋದು ನಿಮ್ಮ ಶಕ್ತಿ ಮತ್ತೆ ಅಸ್ತ್ರವಾಗಿರ್ಲಿ ಈ ತಿಂಗಳು ಅನ್ನುವಂಥದ್ದು ಇದೆ. ಜೊತೆಗೆ ಈ ಗ್ರಹಣ ನಿಮ್ಮ ಜೀವನಕ್ಕೆ ಸಾಕಷ್ಟು ಬ್ಯಾಲೆನ್ಸ್ ಅನ್ನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ. ಏನೋ ಇಂಪಾರ್ಟೆಂಟ್ ಫೋನ್ ಕಾಲ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಗುರುವಿನ ಅನುಗ್ರಹ ನಿಮ್ಮ ಜೀವನಕ್ಕೆ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಒಂದು ಮಾರ್ಗದರ್ಶನನ ತಂದ್ಕೊಡುವಂಥದ್ದು, ಒಂದು ಒಳ್ಳೆಯ ಆ ಐಡಿಯಾನ ತಂದ್ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಬೆಳವಣಿಗೆಯನ್ನ, ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಟ್ರಿಪ್ ಹೋಗುವಂತ ಸಾಧ್ಯತೆ ಇದೆ. ಅಚಾನಕ್ ಆಗಿ ಫೋನ್ ಕಾಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಡನ್ ಆಗಿ ಏನೋ ಒಂದು ಕಾಲ್ ಬಂದು ನೀವು ಅಲ್ಲಿ ಹೋಗ್ಬೇಕಾಗಿ ಬರಬಹುದು. ಬಟ್ ಅದು ಒಂದು ಗುಡ್ ನ್ಯೂಸ್ ಆಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನೀವ್ಯಾರು, ನೀವೇನು, ನೀವು ಏನ್ ಇಂಪಾರ್ಟೆಂಟ್ ಇದೆ ನಿಮ್ಮ ಲೈಫಲ್ಲಿ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. 28 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಒಂದೊಳ್ಳೆ ಗೈಡೆನ್ಸ್ ನಿಮ್ಗೆ ಸಿಗುತ್ತೆ. ಒಂದಷ್ಟು ಒಳ್ಳೆಯ ಕ್ಲಾರಿಟಿ ನಿಮಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ವಾರ್ನಿಂಗ್ ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿದ್ದೆ ಆದ್ರೆ ಹೆಚ್ಚಿನ ಎಚ್ಚರಿಕೆ ನಿಮ್ಮ ಜೀವನಕ್ಕೆ ಆಗತ್ತೆ. ಆಗ್ಲೇ ಹೇಳ್ದಂಗೆ ಮೇಲು ಫಿಮೇಲ್ ಎನರ್ಜಿನ ನೀವು ಮಸ್ಕ್ಯುಲಿನ್ ಅಂಡ್ ಫೆಮಿನೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗಿರುವಂತ ಅಗತ್ಯ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಭಯದಿಂದ ಹೊರಗೆ ಬರ್ತೀರಾ, ಜೊತೆಗೆ ನಿಮ್ಗೆ ರಕ್ಷಣೆ ಕೂಡ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಬುದ್ಧಿವಂತಿಕೆಯಿಂದ ಸಾಕಷ್ಟು ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ವರಹ ಮೂರ್ತಿಯ ಆಶೀರ್ವಾದದಿಂದ ನಿಮ್ಮ ಭೂಮಿ ವಿಚಾರ, ನಿಮ್ಮ ಮನೆ ವಿಚಾರಕ್ಕೆ ಇದ್ದಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರ ಹತ್ರನೂ ಜಗಳ ಮಾಡಕ್ಕೆ ಹೋಗಬೇಡಿ. ಕೂಲಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥದ್ದು, ಒಂದಷ್ಟು ಆಸ್ತಿ ನಿಧಿಗಳನ್ನ, ಜಾಗ ಜಮೀನಿನ ವಿಚಾರಕ್ಕೆ ಜಗಳಗಳಾಗುವಂಥದ್ದು, ದುಡ್ಡಿನ ವಿಚಾರಕ್ಕೆ ಸಮಸ್ಯೆಗಳಾಗುವಂಥದ್ದು ಇದೆ. ಅದನ್ನ ಒಂದ್ ಸ್ವಲ್ಪ ನೋಡ್ಕೊಂಡು ಸರಿಯಾದ ರೀತಿಯಲ್ಲಿ ಸರಿಪಡಿಸ್ಕೊಂಡ್ರೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಖಂಡಿತವಾಗ್ಲೂ ನೀವು ಸೇವಿಂಗ್ಸ್ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕು ಅನ್ಕೊಂಡಿದ್ರು, ಆಗಿಲ್ಲ ಅಂದ್ರೆ ಸೇವಿಂಗ್ಸ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರ್ಯಾರು ಟೀಚರ್ ಕೆಲಸ ಮಾಡ್ತಿದ್ದೀರಾ ಅಥವಾ ಟೀಚರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಸೈನ್ಸ್ ಅಥವಾ ಮ್ಯಾಥ್ಸ್ ನಾಲೆಡ್ಜ್ ನಿಮ್ಗೆ ಚೆನ್ನಾಗಿದೆ. ಸೊ ಹಾಗಾಗಿ ನೀವು ಇನ್ನೊಂದಷ್ಟು ಜನರಿಗೆ ಹೇಳ್ಕೊಡುವಂತ ಕೆಲಸನ ಮಾಡ್ತೀರಾ. ನಿಮ್ಗೆ ಒಳ್ಳೆ ಆ ಸಮಥಿಂಗ್, ಯಾರಿಗೋ ಸೈಂಟಿಸ್ಟ್ ಆಗಿ ಪ್ರಮೋಷನ್ ಸಿಗುವಂಥದ್ದು ಅಥವಾ ಡಾಕ್ಟರೇಟ್ ಸಮಥಿಂಗ್ ಆ ಥರದ್ದೇನೋ ಪ್ರಯತ್ನನ ಪಡ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ನಾಲೆಜ್ ಇದೆ, ನಾಲೆಜನ್ನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಕಳ್ಳರು, ನೀವು ಪ್ರೀತಿಯ ಕಳ್ಳರು ಆದರೂ ಆಗಿರಬಹುದು, ವಿದ್ಯೆಯ ಕಳ್ಳರು ಕೂಡ ಆಗಿರಬಹುದು, ಅಥವಾ ಇನ್ನೊಂದಷ್ಟು ಬೇರೆಯವರ ಜೀವನನ ಕದ್ಕೊಂಡು ಹೋಗುವಂಥ ಕಳ್ಳರು ಕೂಡ ಆಗಿರಬಹುದು. ನಿಮ್ಮ ಹೃದಯನ ಯಾರು ಕದಿದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಪ್ರೀತಿ ವಿಚಾರಕ್ಕೆ, ಎಸ್ಪೆಷಲಿ ದುಡ್ಡಿನ ವಿಚಾರಕ್ಕೆ ಏನೋ ಒಂದಷ್ಟು ಜ್ಞಾನ ಮತ್ತೆ ವಿದ್ಯೆ ಎರಡನ್ನು ಕದಿಯುವಂಥದ್ದು, ಅಥವಾ ನೀವು ಒಂದೊಳ್ಳೆ ಟೀಚರ್ ಅನ್ನುವಂಥ ಕಾರಣಕ್ಕೆ, ಅಥವಾ ನಿಮ್ಮಲ್ಲಿ ಒಳ್ಳೆ ನಾಲೆಜ್ ಇದೆ, ಒಳ್ಳೆ ಇನ್ಫಾರ್ಮೇಶನ್ ಇರುವಂಥ ಪರ್ಸನ್ ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನ ಪ್ರೀತಿಯ ಜಾಲದಲ್ಲಿ ಬೀಳ್ಸುವಂಥ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಐ ಆಮ್ ನಾಟ್ ಶೋರ್ ಅಬೌಟ್, ನಂಗೆ ಯಾವುದೇ ಒಂದು ಪಕ್ಕಾ ಮಾಹಿತಿ ಇಲ್ಲ. ಬಟ್ ನಂಗೆ ಇಲ್ಲಿರುವಂಥ ಎನರ್ಜಿ ಪ್ರಕಾರ ನಿಮ್ಮದೊಂದು ಗೊಂಬೆನ ಮಾಡಿ ಅದನ್ನ ಪೂರ್ತಿ ಒಂದು ಕೊಳೆತ ಶವದಲ್ಲಿ ತುರ್ಕಿ ಇಟ್ಟಿದ್ದಾರೆ. ಅದನ್ನ ರಿಮೂವ್ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ನಿಮ್ಮ ಒಂದು ಬೊಂಬೆನ ಮಾಡಿ ಅದಕ್ಕೆ ಮೆನ್ಸಿಗೆ, ಎಸ್ಪೆಷಲಿ ಮೆನ್ಸಿಗೆ ಇದನ್ನ ಮಾಡಿರುವಂಥದ್ದು. ಸೊ ಆ ಒಂದು ಇದನ್ನ ಮಾಡಿ ಅದ್ರೊಳಗೆ ಹುಳಗಳು ತುಂಬಿರುವಂಥ ಜಾಗದಲ್ಲಿ ಹಾಕಿದ್ದಾರೆ. ಅದನ್ನ ರಿಮೂವ್ ಮಾಡಿಸ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ, ನಾಟ್ ಶೋರ್, ಅದು ಪಕ್ಕಾ ಅಂತ ಹೇಳ್ತಾ ಇಲ್ಲ, ಬಟ್ ನಂಗೆ ಅನ್ನಿಸ್ತಾ ಇರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.
ಬ್ರೇಕ್ ದ ಚೈನ್ ಅಂತ ಇದೆ. ಸೊ ನಿಮ್ಮ ಪೂರ್ವಜರು ಮಾಡಿದ್ದನ್ನೇ ನೀವು ಮಾಡಕ್ಕೆ ಹೋಗ್ಬೇಡಿ. ಒಂದು ಹೊಸ ಅರ್ಥನ ನಿಮ್ಮ ಜೀವನಕ್ಕೆ, ನಿಮ್ಮ ಮುಂದಿನ ಜನಾಂಗಕ್ಕೆ ನೀವು ಕೊಡಿ. ಫ್ಯೂಚರ್ನ ರೀರೈಟ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಪೂರ್ವಜರ ಒಂದಷ್ಟು ಕ್ರಮಗಳು, ಜೀವಿಸಿದಂಥ ರೀತಿ ನೀತಿಗಳು ಒಂದಷ್ಟು ಸಮಸ್ಯೆನ ತರ್ತಾ ಇರಬಹುದು. ಅದನ್ನ ಸರಿಪಡಿಸ್ಕೊಳ್ಳಿ. ಆ ರೀತಿನೇ ಬದುಕಬೇಕು ಅನ್ನುವಂಥ ಯಾವುದೇ ಉದ್ದೇಶ ಆಗ್ಲಿ ಅಥವಾ ಬೇರೆ ಅವಶ್ಯಕತೆ ಆಗ್ಲಿ ಇಲ್ಲ. ನಿಮ್ಮದೇ ಆದ ರೀತಿಲಿ ನೀವು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸರಸ್ವತಿ ದೇವಿಯ ಆಶೀರ್ವಾದನು ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಆಗುಂಬೆ ಅಂತ ಕೂಡ ನಂಗೆ ಕೇಳಿಸ್ತಾ ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸೂರ್ಯನಾರಾಯಣನ ಆಶೀರ್ವಾದ ಇದೆ. ನಮ್ಗೆ ಚಂದ್ರಮಾನ ಯುಗಾದಿ ಕಳೆದು ಸೌರಮಾನ ಯುಗಾದಿ ಬಂದ್ಮೇಲೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಯಾರ್ದೋ ಲೈಫ್ ಎಂಡ್ ಆಗ್ತಾ ಇದೆ, ಇನ್ಯಾರ್ದೋ ಲೈಫು ರೀಬರ್ತ್ ಆಗ್ತಾ ಇದೆ, ಆ ಥರದ ಎನರ್ಜೀಸ್ ಕೂಡ ಇಲ್ಲಿ ಇದೆ. ಸೊ ಸ್ವಲ್ಪ ಕಾದು ನೋಡಿ ನಿರ್ಧಾರನ ತಗೊಳ್ಳಿ. ದುಡುಕಿ ಯಾವುದೇ ನಿರ್ಧಾರನ ತಗೊಂಬೇಡಿ ಅನ್ನುವಂಥದ್ದು ಇದೆ. ನಿಮ್ಮಿಂದ ಇನ್ಸ್ಪೈರ್ ಆಗಿರೋರು ಒಂದಷ್ಟು ವಿಶೇಷವಾದಂಥ ರೀತಿಯಲ್ಲಿ ಬಾಂಡಿಂಗ್ ಇರೋರು, ಟೆಲಿಪತಿಕಲಿ ಲವ್ ಅಲ್ಲಿ ಕನೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ನೀವು ಯಾವಾಗಲೂ ಕೆಲವು ಹಾಡುಗಳನ್ನ ಗುನುಕ್ತಾ ಇದ್ರೆ, ಸೊ ನಿಮ್ಮ ಪ್ರೀತಿ ಪಾತ್ರರು ಕೂಡ ಆ ಹಾಡನ್ನ ಗುನುಕ್ತಾ ಇದ್ದಾರೆ ಅನ್ನುವಂಥದ್ದು. ಸೀಕ್ರೆಟ್ ಅಡ್ಮೈರ್ ಇದ್ದಾರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಬಗ್ಗೆ ನಿಮ್ಮನ್ನ ಇಷ್ಟಪಡೋರು ಅನ್ನುವಂಥದ್ದು ಇದೆ. ಸಾಕಷ್ಟು ಬೌಂಡ್ರಿಗಳಿದೆ. ಆ ಬೌಂಡ್ರಿಗಳನ್ನ ಹೈ ಮಾಡ್ಕೊಳ್ಳಿ. ಒಂದು ಹೆಲ್ತಿ ಬೌಂಡ್ರಿ ಇರಲಿ ಅನ್ನುವಂಥದ್ದು ಇದೆ. ಯಾರ ಜೊತೆ ಏನ್ ಹಂಚ್ಕೊಳ್ತಿದ್ದೀರಾ ಅದು ತುಂಬಾ ಇಂಪಾರ್ಟೆಂಟು. ಕೆಲವು ಕ್ಲಾರಿಟಿ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏಜ್ ಇಸ್ ಫ್ಯಾಕ್ಟರ್, ಏಜ್ ಲಿಮಿಟಿಗೆ ತಕ್ಕಂತೆ ವರ್ತಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಭಾವನೆಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಭಾವನೆಗಳನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನೆಗೆಟಿವಿಟಿ ಅಥವಾ ನಕಾರಾತ್ಮಕ ಅವಕಾಶಗಳನ್ನ ನಿಮ್ಮ ಜೀವನದಲ್ಲಿ ಕೊಡಬೇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಪೂರ್ವಜರಿಂದ ಅಥವಾ ಆನ್ಸಿಸ್ಟರ್ಸ್ ಎನರ್ಜಿಯಿಂದ ನಿಮ್ಗೆ ತೊಂದರೆಗಳು ಆಗ್ತಾ ಇದೆ. ಕೆಲವ್ರಿಗೆ ಒಂದಷ್ಟು ಆ ಪ್ರೇತಗಳು ಮೈಯಲ್ಲಿ ಕುತ್ಕೊಂಡು ದೈಹಿಕವಾಗಿ ನಿಮ್ಮನ್ನ ಬಳಸ್ಕೊಳ್ತಿದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಗಿಲ್ಟಿಂದ ಮತ್ತೆ ನಿಮ್ಮ ಪ್ಲೆಜರ್ ಇಂದ ನಿಮ್ಮ ಬಾಡಿ ಒಂದಷ್ಟು ಅವಮಾನ ಆಗುವಂಥ ರೀತಿಲಿ ಕೆಲವು ವಿಚಾರಗಳನ್ನ ಹೇಳ್ತಾ ಇಲ್ಲ ನೀವು ಅನ್ನುವಂಥದ್ದು ಇದೆ. ಅದನ್ನ ಹೇಳಿ ಅನ್ನುವಂಥದ್ದು ಇದೆ. ಬಟ್ ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ದಿರ ಇರೋರಿಗೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ರೋಸ್ ಮತ್ತೆ ದಾಸವಾಳದ ಎಲೆಗಳನ್ನ ನೀರಿಗೆ ಹಾಕೊಂಡು ಸ್ನಾನನ ಮಾಡಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಒಂದಷ್ಟು ಕ್ರಿಸ್ಟಲ್ಸ್ನ ಇಟ್ಕೊಂಡು ನೀವು ಮೆಡಿಟೇಷನ್ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಸದ್ಯಕ್ಕೆ ನಿಮ್ಮ ಬಾಡಿನ ರೀಗೇನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸ್ಪಿರಿಟ್ ಫಾಕ್ಸ್ ಇದೆ, ಗುಳ್ಳೆ ನರಿ ಅಥವಾ ನರಿಯ ಚತುರತೆ ನಿಮ್ಮಲ್ಲಿ ಇದೆ. ಸೊ ಹಾಗಾಗಿ ಒಂದು ಫಾಕ್ಸ್ ಎನರ್ಜಿ ನಿಮ್ಗೆ ಒಂದಷ್ಟು ಬದಲಾವಣೆನ ತಂದ್ಕೊಡುತ್ತೆ. ನಿಮ್ಮ ಟ್ಯಾಲೆಂಟ್ ಅನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ ಮೇಲೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ, ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ನಿಜವಾದ ಸ್ವತಂತ್ರನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸಾಧ್ಯ ಆದ್ರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡಿ. ಇನ್ನೊಬ್ರು ಜೀವನನ ಬೀದಿಗೆ ಎಳೆದ್ರೆ ನಿಮ್ಮ ಜೀವನ ಬೀದಿಗೆ ಬಂದಿತ್ತು ಹುಷಾರ್ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಕರೆಂಟ್ ಸಿಚುವೇಶನ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಸತ್ಯಗಳನ್ನ ತಗೊಂಬಂದು ತೋರಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಶಬ್ದಗಳು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಪ್ರಶ್ನೆಗೆ ಉತ್ತರಗಳು ಕೂಡ ಮುಂದಿನ ದಿನಗಳಲ್ಲಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಫೇಸ್ ಕಂಟ್ರೋಲರ್ ಅಂತ ಇದೆ. ಸೊ ಮುಂದಿನ ದಿನಗಳಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಬರೋದ್ರಲ್ಲಿ ಇದೆ. ಸೊ ನಿಮ್ಮ ಮುಖ ಬದಲಾಗತ್ತೆ ಏನು ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ಡಾಕ್ಟರೇಟ್ ಮಾಡಬಹುದು ಅಥವಾ ಡಾಕ್ಟರ್ ಆಗಬಹುದು ಅನ್ನುವಂಥದ್ದು ಇದೆ. ಫೇಸ್ ಸ್ಪೆಷಲಿಸ್ಟ್ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಶ್ಯಾಮಕಾಳಿ ಇದ್ದಾರೆ. ಶ್ಯಾಮಕಾಳಿಯ ಆಶೀರ್ವಾದದಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ.
ಎಲ್ಲಕ್ಕಿಂತ ಮುಖ್ಯವಾಗಿ ಶುಕ್ರ ದಶೆ ಇದೆ ನಿಮಗೆ. ಒಂದು ತಾಯಿಯ ಆಶೀರ್ವಾದ ಕೂಡ ಇದೆ ನಿಮಗೆ. ಕ್ರೌನ್ ಚಕ್ರ ಆಕ್ಟಿವ್ ಆಗಿ ಇದೆ. ಸದ್ಯಕ್ಕೆ ಒಂದಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ನ ಗ್ರೋತ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ನೆಗ್ಲಿಜೆನ್ಸ್ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಅಂತ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನೀವು ತುಂಬ ಸೆಕ್ಸಿಯಾಗಿ ಅಟ್ರಾಕ್ಟಿವ್ ಆಗಿ ಹೈ ಸ್ಟ್ಯಾಂಡರ್ಡ್ ಲೆವೆಲನ್ನು ಮೇಂಟೈನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನೀವು ಆ ಕೈ ಹಾಕಿರುವಂಥ ಕೆಲಸ ಸ್ಪ್ಲೆಂಡರ್ಲಿ ಹಿಟ್ ಅನ್ನುವಂಥ ರೀತಿಲಿ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಹೆಲ್ತಿ ಹ್ಯಾಬಿಟ್ಸ್, ಲವ್, ಕೇರು, ರೆಸ್ಪೆಕ್ಟ್ ಎಲ್ಲ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ. ಫೈನಾನ್ಷಿಯಲಿ ಕೂಡ ನೀವು ಗ್ರೋತನ್ನ ನೋಡ್ತೀರಾ. ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿರುತ್ತೆ. ಕೈಯಲ್ಲೂ ಕೂಡ ಚೆನ್ನಾಗಿ ದುಡ್ಡಿರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಕೆರಿಯರಲ್ಲೂ ಕೂಡ ಒಳ್ಳೆ ನ್ಯಾಯ ಸಿಗುವಂಥದ್ದು, ಜಡ್ಜ್ ಆಗಿ ಪ್ರಮೋಷನ್ ಆಗುವಂಥದ್ದು, ಟೀಚರ್ ಆಗಿ ಕೆಲಸ ಸಿಗುವಂಥದ್ದು, ಅಡ್ವೊಕೇಟ್ ಆಗುವಂಥದ್ದು, ಮತ್ತು ಬ್ಯಾಂಕಲ್ಲಿ ನಿಮಗೆ ಕೆಲಸ ಸಿಗಬಹುದು. ಕೆಲವ್ರಿಗೆ ಫಿಲಾಸಫರ್ ಆಗು ಕೂಡ ಕೆಲಸ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯ ಕೂಡ ಚೆನ್ನಾಗಿದೆ. ಬಟ್ ಒಬೆಸಿಟಿನ, ನಿಮ್ಮ ಲಿವರ್ನ, ಡಯಾಬಿಟಿಕ್ ಇದ್ದರೆ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಕೂಡ ಬರುವಂಥ ಸಾಧ್ಯತೆ ಇದೆ. ಸೊ ಪಾಪು ಕೂಡ ಆಗತ್ತೆ. ಜಾಗ ಜಮೀನನ್ನು ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. 9, 18, 27 ಈ ತಿಂಗಳು ಅಥವಾ ಬರೋ ತಿಂಗಳು ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಅಣ್ಣನ ಸ್ಥಾನದಲ್ಲಿ ಅಥವಾ ತಂದೆ ಸ್ಥಾನದಲ್ಲಿ ಇರೋರ ಸಹಾಯ ತಗೊಂಡ್ರೆ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗುವಂಥ ಸಾಧ್ಯತೆಗಳು ಇದೆ. ಇಲ್ಲೂ ಕೂಡ 333 ಇದೆ. ಇಲ್ಲೂ ಕೂಡ 333 ಇದೆ. ಸೊ 333 ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ ಅಥವಾ ಮೆಸೇಜ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಎಸ್, ಸಪೋರ್ಟ್ ಸಿಗ್ತಾ ಇದೆ. ಬಿ ಹ್ಯಾಪಿ, ಇಟ್ ಈಸ್ ದ ಒನ್ ವೇ ಟು ಬೀಯಿಂಗ್ ವೈಸ್ ಅಂತ ಇದೆ. ಸೊ ಏನೇ ಮಾಡಿದ್ರು ಖುಷಿಯಾಗಿ ಮಾಡಿ, ಎಲ್ಲೇ ಇದ್ರೂ ಖುಷಿಯಾಗಿರಿ. ಇದು ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥದ್ದು, ವಿದೇಶ ಸುತ್ತುವಂಥ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ. ಡೈಮಂಡ್ ಒಡವೆ ಗಿಫ್ಟ್ ತಗೊಳ್ಳುವಂಥದ್ದು, ದುಡ್ಡು ಬರುವಂಥದ್ದು, ಹೆಚ್ಚಿನ ಸದ್ದು ಮಾಡ್ತೀರಾ ಫೈನಾನ್ಷಿಯಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕನಸು ನನಸಾಗುತ್ತೆ. ಪಾಪು ಕೂಡ ಬರುತ್ತೆ. ಒಂದು ಅವಾರ್ಡ್ ಕೂಡ ವಿನ್ ಆಗುವಂಥದ್ದು, ನೀವಲ್ಪ ಸ್ಟಾರ್ ಆಗಿ ಬದಲಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಸಮಥಿಂಗ್ ಲೈಕ್ ಸ್ಟಾರ್ ಈಸ್ ಆನ್ ಯುವರ್ ಫೇವರ್. ಎಂಗೇಜ್ಮೆಂಟ್ ಬರುವಂಥದ್ದು, ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಫಾರಿನ್ ಟ್ರಿಪ್ ಹೋಗುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಧರ್ಮೋ ರಕ್ಷತೆ ರಕ್ಷಿತಃ. ಧರ್ಮದ ಹಾದಿಲಿ ನಡೀರಿ, ಅನ್ಯಾಯದ ದಾರಿಲಿ ನಡೆಯಕ್ಕೆ ಹೋಗಬೇಡಿ. The Sri Vagdevi Tarot channel is so glad to see you again. Thank you for watching our tarot card readings today.